श्रीगुरुभ्यो नमः। लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः। ನಾವು किञ्चित् प्रतियोगी असमानाधिकरणः साधनसमानाधिकरणः यः अत्यन्ताभावः तस्य अप्रतियोगी यत् साध्यं तत् समानाधिकरण्यं ವ್ಯಾಪ್ತಿಃ ಇತ್ಯರ್ಥಃ. ಹಾಗೆ ಅಂತ ನೈಯಾಯಿಕರು ವ್ಯಾಪ್ತಿ ಅಂದ್ರೆ ಏನು ಅಂತ ಹೇಳ್ತಾರೆ. ಅದನ್ನ ನಾವು ನೋಡ್ತಾ ಇದ್ದೀವಿ. ಅದರದ್ದು ದಲಕೃತ್ಯ ಮಾಡಿದರೆ ಈ ಒಂದು ವಿಚಾರ ಸ್ಪಷ್ಟ ಆಗ್ತದೆ. ಮೊದಲು ಸಾಧ್ಯಂ ಸಮಾನಾಧಿಕರಣಂ ವ್ಯಾಪ್ತಿ ಇಲ್ಲಿದೆ ನೋಡಿ. ಯತ್ ಸಾಧ್ಯಂ ಸಮಾನಾಧಿಕರಣಂ ವ್ಯಾಪ್ತಿ ಹಾಗೆ ಅಂತ ಹೇಳಿದರೆ ಏನ್ ತೊಂದರೆ ಆಯಿತು? ಉಳಿದ ವಿಶೇಷಣ ಬಿಟ್ಬಿಡೋಣ. ಅಂದರೆ 3 ವಿಶೇಷಣ ಹೇಳಿದ್ದಾರೆ. ಪ್ರತಿಯೋಗಿ ಅಸಮಾನಾಧಿಕರಣ ಆಗಿರಬೇಕು, ಸಾಧನ ಸಮಾನಾಧಿಕರಣ ಅತ್ಯಂತಾಭಾವ ತಸ್ಯ ಅಪ್ರತಿಯೋಗಿ ಆಗಿರಬೇಕು, ಸಾಧ್ಯಂ ತತ್ ಸಮಾನಾಧಿಕರಣ್ಯಂ ಹಾಗೆ ಅಂತ 3 ಹೇಳಿದ್ದಾರೆ. 3 ದಳ ಇದೆ. ಒಂದೊಂದೇ ನೋಡೋಣ. ಮೊದಲನೆಯದು ಸಾಧ್ಯ ಸಮಾನಾಧಿಕರಣಂ ವ್ಯಾಪ್ತಿ ಹಾಗೆ ಅಂತ ಹೇಳಿದರೆ ಏನ್ ತೊಂದರೆ ಆಯಿತು? ಹಾಗೆ ಅಂತ ಹೇಳಿದರೆ ಒಂದು ಉದಾಹರಣೆ ನೋಡಿ. ಪರ್ವತಃ ಅಗ್ನಿಮಾನ್ ಪ್ರಮೇಯತ್ವಾತ್ ಹಾಗೆ ಅಂತ. ಪರ್ವತಃ ಅಗ್ನಿಮಾನ್ ಪ್ರಮೇಯತ್ವಾತ್. ಪರ್ವತ ಅಗ್ನಿ ಉಳ್ಳದ್ದಾಗಿದೆ. ಯಾಕೆ? ಪ್ರಮೇಯವಾದ್ದರಿಂದ, ಪ್ರಮೇಯತ್ವ ಇರುವುದರಿಂದ ಹಾಗೆಂತ. ಪ್ರಮೇಯತ್ವ ಅಂದ್ರೆ ಏನು? ಹಾಗೆಂದ್ರೆ ಮೇಯ ಹಾಗೆಂದ್ರೆ ತಿಳಿಯಲು ಯೋಗ್ಯವಾದದ್ದು ಅಂತ ಅರ್ಥ. ಪ್ರಮೇಯ ಅಂದ್ರೆ ಒಟ್ಟು ಚೆನ್ನಾಗಿ ತಿಳಿಯಲು ಯೋಗ್ಯವಾದದ್ದು. ಯಾವುದು ಚೆನ್ನಾಗಿ ತಿಳಿಯಲು ಯೋಗ್ಯವಾದದ್ದು? ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವೂ ತಿಳಿಯಲಿಕ್ಕೆ ಯೋಗ್ಯವಾಗಿದೆ. ಒಂದು ನಾಮ, ಒಂದು ರೂಪ ಇದ್ರೆ ಅದು ತಿಳಿಯಲು ಯೋಗ್ಯವಾಗಿದೆ. ಪುಸ್ತಕ ಅಂತ ಕರಿತೀವಿ, ಪ್ರಮೇಯತ್ವ ಇದೆ. ಮನುಷ್ಯ ಅಂತ ಕರಿತೀವಿ, ಪ್ರಮೇಯತ್ವ ಇದೆ. ಆದ್ರ ಜಗತ್ತಿನಲ್ಲಿ ಏನೇನಿದೆ ಅದೆಲ್ಲವೂ ಏನಾಗಿದೆ? ಕೆಲವುದನ್ನ ಶಬ್ದದ ಮೂಲಕ ತಿಳಿಯಬಹುದು, ಕೆಲವುದು ಕಣ್ಣಿನ ಮೂಲಕ, ಪಂಚಜ್ಞಾನೇಂದ್ರಿಯ ಮೂಲಕ ತಿಳಿಯಲಿಕ್ಕೆ ಸಾಧ್ಯ. ಯಾವುದನ್ನ ಜ್ಞಾನೇಂದ್ರಿಯ ಅಥವಾ ಮನಸ್ಸಿನ ಮೂಲಕ ತಿಳಿದೀವೋ ಅದೆಲ್ಲವೂ ಏನಾಗಿದೆ? ಪ್ರಮೇಯವೇ ಆಗಿದೆ. ಅಂದ್ರೆ ಪ್ರಮೇಯತ್ವ ಉಳ್ಳದ್ದಾಗಿದೆ. ಅದರಿಂದ ತುಂಬಾ ಬ್ರಾಡ್ ಆಯ್ತು ಇದು. ಪ್ರಮೇಯತ್ವ ಅಂತ ನಾವೇನು ಹೇತು ಕೊಟ್ಟಿದ್ದಾರೆ ಅದು ತುಂಬಾ ಬ್ರಾಡ್ ಆಯ್ತು. ಯಾಕೆ? ಎಲ್ಲಾ ವಸ್ತು, ಜಗತ್ತಿನಲ್ಲಿರುವ ಎಲ್ಲ ವಸ್ತುವು ಪ್ರಮೇಯವೇ ಆಗಿದೆ. ಅಂತಹ ಪ್ರಮೇಯತ್ವವನ್ನು ಇಟ್ಟುಕೊಂಡು ಪರ್ವತದಲ್ಲಿ ಅಗ್ನಿ ಇದೆ ಅಂತ ನಾವು ಹೇಳಲಿಕ್ಕೆ ಆಗ್ತದಾ? ಪರ್ವತ ಅಗ್ನಿ ಉಳ್ಳದ್ದಾಗಿದೆ. ಯಾಕೆ? ಪ್ರಮೇಯತ್ವ ಇರುವುದರಿಂದ ಹಾಗೆ ಅಂತ. ಆ ರೀತಿಯಾಗಿ ಹೇಳಿದರೆ ಅತಿವ್ಯಾಪ್ತಿ ಬರುತ್ತದೆ ಅಂತ. ಹೇಗೆ ಅದು? ಹಾಗೆಂದ್ರೆ ಒಟ್ಟು ಏನ್ ಹೇಳಿದೆ ಅಂತ ಆಯಿತು? ಅತ್ರ ವ್ಯಭಿಚರಿತ ಅನುಮಾನೆ ಸಾಧ್ಯ ಅಗ್ನಿ. ಇಲ್ಲಿ ಸಾಧ್ಯ ಯಾವುದು? ಅಗ್ನಿ. ಪರ್ವತಃ ಅಗ್ನಿಮಾನ್ ಅಂತ ಹೇಳ್ತೀವಿ. ತತ್ ಸಮಾನಾಧಿಕರಣಂ ಪ್ರಮೇಯತ್ವೇ ಆಯಾತಂ. ಅಂತ ಒಂದು ಅಗ್ನಿ ಅದರ ಸಮಾನಾಧಿಕರಣ ಅಂದ್ರೆ ಒಂದೇ ಅಧಿಕರಣದಲ್ಲಿ ಇರೋದು. ಅಧಿಕರಣ ಅಂದ್ರೆ ಅರ್ಥ ಆಯ್ತಲ್ವ? ಆಶ್ರಯ, ಒಂದೇ ಆಶ್ರಯದಲ್ಲಿ ಇರೋದು. ಉದಾಹರಣೆಗೆ ಒಂದೇ ಚಾಪೆಯಲ್ಲಿ ಗುರು ಶಿಷ್ಯ ಇಬ್ರು ಕೂತಿರ್ತಾರೆ, ಸಮಾನಾಧಿಕರಣ ಬಂತು. ಒಂದೇ ಚಾಪೆ, ಗುರು ಶಿಷ್ಯರು ಕೂತಿದ್ರೆ ಆಶ್ರಯ ಒಂದೇ ಆಯ್ತು ನೋಡಿ, ಸಪೋರ್ಟ್ ಒಂದೇ ಆಯ್ತು, ಆಶ್ರಯ ಒಂದೇ ಆಯ್ತು, ಸಮಾನಾಧಿಕರಣ ಬಂತು. ಆ ರೀತಿಯಾಗಿ ಇಲ್ಲೇ ಹೇಳ್ತಾರೆ ನೋಡಿ. ಸಾಧ್ಯ ಸಮಾನಾಧಿಕರಣಂ ವ್ಯಾಪ್ತಿ ಇತ್ಯುಕ್ತೆ ಪರ್ವತೋ ಅಗ್ನಿಮಾನ್ ಪ್ರಮೇಯತ್ವ ಇತ್ಯತ್ರ ಅತಿವ್ಯಾಪ್ತಿ. ಅತಿವ್ಯಾಪ್ತಿ ಯಾಕೆ ಬಂತು? ಪ್ರಮೇಯತ್ವ ಅಂತ ಹೇಳ್ತಾರೆ. ಪ್ರಮೇಯತ್ವ ಅಂದ್ರೆ ಏನು? ವಿಷಯವನ್ನು ತಿಳಿಯೋದಷ್ಟೇ. ಅದು ಎಲ್ಲಿದೆ? ಎಲ್ಲ ಪದಾರ್ಥದಲ್ಲೂ ಇದೆ. ಅದರಿಂದ ತತ್ಕಥಂ ವ್ಯಭಿಚರಿತಃ ಅನುಮಾನಂ ಇತಿ ಚೇತ್ ಯತ್ರ ಪ್ರಮೇಯತ್ವಂ ತತ್ರ ಅಗ್ನಿತ್ವಂ ಅಂತ ವ್ಯಾಪ್ತಿ ಹೇಳಿಕಾಗ್ತದೆ. ಇಂಥ ವ್ಯಾಪ್ತಿ ಯಾವ್ಯಾವುದ್ರ ಎಲ್ಲೆಲ್ಲಿ ಪ್ರಮೇಯತ್ವ ಇದೆಯೋ ಅಲ್ಲಲ್ಲಿ ಅಗ್ನಿತ್ವ ಇದೆ ಹೇಳಿಕಾಗ್ತದ?
ಹೇಳಿಕ್ಕಾಗೋದಿಲ್ಲ ನೋಡಿ. ಇಲ್ಲ ಪುಸ್ತಕ ಇದೆ, ಪುಸ್ತಕದಲ್ಲಿ ಪ್ರಮೇಯತ್ವ ಇದೆ, ಅದು ಅಗ್ನಿ ಉಳ್ಳದ್ದಾಗಿದೆಯಾ? ಇಲ್ಲ. ಇಲ್ಲ ಹಾ, ಅದೇ ತರ ಕಟ್ಟಿಗೆ ಇದೆ, ಕಟ್ಟಿಗೆಯಲ್ಲಿ ಪ್ರಮೇಯತ್ವ ಇದೆ, ಇದೆ. ಕಟ್ಟಿಗೆ ನೋಡ್ತೀವಿ ನಾವು, ಅಲ್ಲಿ ಅಗ್ನಿತ್ವ ಇದೆ ಅಂತ ಹೇಳಿಕ್ಕಾಗ್ತದೆ. ಅದರಿಂದ ಅಗ್ನಿ ಇದೆ ಅಂತ ತೀರ್ಮಾನ ಮಾಡೋದಕ್ಕೆ ಪ್ರಮೇಯತ್ವ ಹೇಳಿದ್ರೆ ಅದು ಅತಿವ್ಯಾಪ್ತಿ ದೋಷ ಸಂಬಂಧ ಬರುತ್ತೆ. ಸಂಬಂಧ ಇರೋದಿಲ್ಲ, ವ್ಯಾಪ್ತಿ ಇರೋದಿಲ್ಲ. ಅದನ್ನೇ ನೋಡಿ, ಸಮಾನಾಧಿಕರಣ ಅಂದ್ರೆ ಒಟ್ಟಿಗೆ ಇರಬೇಕು, ಇದಿದ್ರೆ ನಿಯಮೇನ ಅದು ಇರಬೇಕು. ಆದ್ರೆ ಎಲ್ಲೆಲ್ಲಿ ಪ್ರಮೇಯತ್ವ ಇದೆಯೋ ಅಲ್ಲೆಲ್ಲ ಅಗ್ನಿತ್ವ ಇರೋದಿಲ್ಲ, ಅದರಿಂದ ವ್ಯಾಪ್ತಿಗೆ ಭಂಗ ಬಂತು, ಅತಿವ್ಯಾಪ್ತಿ ದೋಷ ಬಂತು ಅಂತ ಅರ್ಥ. ಅದರಿಂದ ಸಾಧ್ಯ ಅಭಾವವತಿ ಹೇತು ತಿಷ್ಠತಿ. ಸಾಧ್ಯ ಯಾವುದು? ಅಗ್ನಿತ್ವ. ಅಗ್ನಿತ್ವ ಇಲ್ಲದೇನೆ ಹೇತು ಇರುತ್ತದೆ. ಉದಾಹರಣೆ, ಪುಸ್ತಕದಲ್ಲಿ ಏನಿದೆ? ಪ್ರಮೇಯತ್ವ ಇದೆ, ಆದರೆ ಹೇತುವಾದ ಪ್ರಮೇಯತ್ವ ಇದೆ, ಆದರೆ ಸಾಧ್ಯವಾದ ಅಗ್ನಿತ್ವ ಇಲ್ಲ. ಹಾಗೆಂತ ಹೇತು ಇದ್ರೂ ಕೂಡ ಸಾಧ್ಯ ಇಲ್ಲದೆ ಹೋದ್ರೆ ಅದನ್ನ ವ್ಯಭಿಚಾರ ಅಂತ ಕರೀತಾರೆ. ಹೇತು ಇದ್ರೂ ಸಾಧ್ಯ ಇಲ್ಲದೆ ಹೋದರೆ ಅದನ್ನ ವ್ಯಭಿಚಾರ. ಅದರಿಂದ ಅತಿವ್ಯಾಪ್ತಿ ದೋಷ ಬಂತು. ಯಥಾ ಮಹಾಹ್ರದ ಅಂತ ಹೇಳ್ತಾರೆ. ಮಹಾಹ್ರದ ಅಂದ್ರೆ ಸರೋವರ ಏನಾಗಿದೆ? ಸರೋವರ ಪ್ರಮೇಯವಾಗಿದೆ. ಅಂದ್ರೆ ಕಣ್ಣಿನಿಂದ ನಾವು ನೋಡ್ಬೋದು, ಸ್ನಾನ ಮಾಡಬಹುದು, ಪ್ರಮೇಯತ್ವ ಇದೆ. ಆದರೆ ಅಲ್ಲಿ ಅಗ್ನಿತ್ವ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಸರೋವರದಲ್ಲಿ ಎಲ್ಲರ ಅಗ್ನಿ ಇದೆಯಾ? ಇಲ್ಲ. ಅದರಿಂದ ಆ ರೀತಿಯಾದ ವ್ಯಾಪ್ತಿ, ಎತ್ತರ ಪ್ರಮೇಯತ್ವಂ ತದ್ರ ಅಗ್ನಿತ್ವಂ ವ್ಯಾಪ್ತಿ ಅದು ಕೂಡೋದಿಲ್ಲ ಹಾಗೆ ಅಂತ. ಅದರಿಂದ ಏತಾದೃಶ ಸಾಧ್ಯ ಸಮಾನಾಧಿಕರಣತ್ವಂ, ಸಾಧ್ಯ ಮತ್ತು ಹೇತುಗಳಿಗೆ ಸಮಾನವಾದ ಅಧಿಕರಣ. ಈಗ ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಹೇಳಿದರೆ ಅಲ್ಲಿ ಸಮಾನಾಧಿಕರಣ ಇದೆ. ಪರ್ವತದಲ್ಲಿ ಏನಿದೆ? ಧೂಮವೂ ಇದೆ, ಧೂಮಕ್ಕೆ ಕಾರಣವಾದ ಅಗ್ನಿಯೂ ಇದೆ. ಆ ಅನುಮಾನದಲ್ಲಿ ಸರಿ ಹೋಯ್ತು, ವ್ಯಾಪ್ತಿ ದೋಷ ಬರೋದಿಲ್ಲ, ವ್ಯಭಿಚಾರ ದೋಷ ಬರೋದಿಲ್ಲ. ಆದರೆ ಪರ್ವತೋ ಅಗ್ನಿಮಾನ್ ಪ್ರಮೇಯತ್ವ ಅಂತ ಹೇಳಿದರೆ ಎಲ್ಲೆಲ್ಲಿ ಪ್ರಮೇಯತ್ವ ಇದೆ ಅಲ್ಲೆಲ್ಲ ಅಗ್ನಿತ್ವ ಹೇಳಬೇಕಾದ ಪ್ರಸಂಗ ಬರುತ್ತದೆ. ಆ ರೀತಿಯಾದ ವ್ಯಾಪ್ತಿ ಇಲ್ಲ. ಅದರಿಂದ ಈ ಒಂದು ಲಕ್ಷಣ ಯಾವುದು? ಸಾಧ್ಯ ಸಮಾನಾಧಿಕರಣಂ ವ್ಯಾಪ್ತಿ ಅಂತ ಲಕ್ಷಣ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ. ಹಾಗೆಂಬ ಅದಕ್ಕೆ ಬರೀ ಒಂದೇ ವಿಶೇಷ ಲಕ್ಷಣ ಇದ್ರೆ ಸರಿ ಹೋಗೋದಿಲ್ಲ, ಒಂದೇ ದಳ ಇದ್ರೆ ಸರಿ ಹೋಗೋದಿಲ್ಲ. ತದತಿವ್ಯಾಪ್ತಿ ನಿವಾರಣಾರ್ಥಂ ಸಾಧನ ಸಮಾನಾಧಿಕರಣ ಅತ್ಯಂತಾಭಾವ ಪ್ರತಿಯೋಗಿ ಹಾಗೆಂತ ನೋಡಿ. ತದ್ವ್ಯುದಾಸಾಯ ಸಾಧನ ಸಮಾನಾಧಿಕರಣ ಅತ್ಯಂತಾಭಾವ ಪ್ರತಿಯೋಗಿ ಇತಿ ಹಾಗೆ ಅಂತ. ಈಗ ಹೆಂಗ್ ಪರಿಹಾರ ಆಯಿತು ಅಂದ್ರೆ, ಈಗ ಏನ್ ಲಕ್ಷಣ ಏನು ಹೇಳಿದಂತೆ ಆಯಿತು? ಸಾಧನ ಸಮಾನಾಧಿಕರಣ. ಸಾಧನ ಅಂದ್ರೆ ಯಾವುದು? ಹೇತು ಜೊತೆಗೆ ಸಮಾನಾಧಿಕರಣ ಉಳ್ಳದ್ದಾಗಿ ಇದ್ದು ಅತ್ಯಂತ ಅಭಾವ ಪ್ರತಿಯೋಗಿ ಉಳ್ಳದ್ದಾಗಿರ್ಬೇಕು. ಅತ್ಯಂತ ಅಭಾವ ಅಂದ್ರೆ ಯಾವುದರ ಅಭಾವ? ಸಾಧ್ಯಸ್ಯ ಅತ್ಯಂತಾಭಾವ ನಾಸ್ತಿ ಅಂತ ಅರ್ಥ. ಅಂದ್ರೆ ಸಾಧ್ಯದ ಅತ್ಯಂತಾಭಾವ ಇರಬಾರ್ದು, ಆ ರೀತಿಯಾಗಿ ಇರಬೇಕು. ಸಾಧ್ಯ ಏನಾಗಿರ್ಬೇಕು? ಸಾಧ್ಯ ಹೇತು ಜೊತೆಗೆ ಸಮಾನಾಧಿಕರಣ ಉಳ್ಳದಾಗಿರ್ಬೇಕು. ಮತ್ತೆ ಏನಾಗಿರ್ಬೇಕು? ಸಾಧನ ಸಮಾನಾಧಿಕರಣ ಅತ್ಯಂತಾಭಾವ ಅಪ್ರತಿಯೋಗಿ ಆಗಿರ್ಬೇಕು ಹಾಗೆ ಅಂತ. ಅಪ್ರತಿಯೋಗಿ ಅಂದ್ರೆ ಏನು? ಪ್ರತಿಯೋಗಿ ಅಂದ್ರೆ ಯಾವುದರ ಅಭಾವ ಹೇಳ್ತೀವೋ ಅದನ್ನ ಹೇಳ್ತೀವಿ. ಅಂದ್ರೆ ಸಾಧ್ಯ ಇಲ್ಲ ಅಂತ ಆಗಿರಬಾರ್ದು. ನೋಡಿ, ಹಿಂದಿನ ಅನುಮಾನದಲ್ಲಿ ಏನ್ ಬಂತು? ಅಗ್ನಿ ಪ್ರಮೇಯತ್ವ ಇತ್ತು, ಆದರೆ ಸಾಧ್ಯ ಇಲ್ಲ, ಸಾಧ್ಯದ ಅಭಾವ ಇದೆ. ಮಹಾಹ್ರದದಲ್ಲಿ ಸರೋವರದಲ್ಲಿ ಪ್ರಮೇಯತ್ವ ಇದೆ, ಆದರೆ ಏನಿಲ್ಲ? ಸಾಧ್ಯ ಇಲ್ಲ. ಯಾವುದು? ಅಗ್ನಿತ್ವ ಇಲ್ಲ. ಅದರಿಂದ ಸಾಧ್ಯದ ಅಭಾವ ಇದೆ ಅಷ್ಟೇ. ಹಂಗಿರಬಾರ್ದು. ಸಾಧನ ಸಮಾನಾಧಿಕರಣ ಅತ್ಯಂತಾಭಾವ ಪ್ರತಿಯೋಗಿ ಆಗಿರಬೇಕು. ಯಾವುದು? ಸಾಧ್ಯ ಅಂದ್ರೆ ಏನರ್ಥ? ಅದರ ಭಾವ ಇರಬಾರ್ದು ಅಂತ ಅರ್ಥ. ಅಭಾವದ ಜೊತೆಗೆ ಸಂಬಂಧ ಇರಬಾರ್ದು ಅಂತ ಅರ್ಥ. ನಾವು ಯಾವ್ದು ಹೇಳ್ತೀವಿ ಸಮಾನಾಧಿಕರಣ ಅಂತ, ಅದು ಏನಾಗಿರಬಾರ್ದು?
ಸಾಧ್ಯದ ಅಭಾವದ ಜೊತೆಗೆ ಸಂಬಂಧ ಅಸಾಧ್ಯವಿದೆ. ಪಡ್ಕೊಂಡಿರಬಾರದು. ಅಂದ್ರೆ ಏನರ್ಥ? ಸಾಧ್ಯ ಇಲ್ಲದೆ ಇರಬಾರದು, ಸಾಧ್ಯ ಇರಬೇಕು ಅಂತ ಅರ್ಥ ಒಟ್ಟು. ಅದರಿಂದ ಏನಾಯ್ತು? ಅತಿವ್ಯಾಪ್ತಿ ಹೋಯ್ತು. ಹೇಗೆ ಹೋಯ್ತು? ಆ ಪ್ರಮೇಯತ್ವ ಅನುಮಾನದಲ್ಲಿ, ಮಹಾಭಾರತದಲ್ಲಿ ಏನಿದೆ? ಪ್ರಮೇಯತ್ವ ಇದೆ, ಆದರೆ ಸಾಧ್ಯ ಇಲ್ಲ, ಸಾಧ್ಯವಾದ ಅಗ್ನಿತ್ವ ಇಲ್ಲ. ಅದರಿಂದ ಅದು ವ್ಯಾಪ್ತಿ ಅಂತ ಕರೆಸಿಕೊಳ್ಳಲ್ಲ. ಅದರಿಂದ ಅತಿವ್ಯಾಪ್ತಿ ಪರಿಹಾರ ಆಯಿತು. ಹಾಗೆ ಅಂತ. ಅದರಿಂದ ಒಟ್ಟು ಲಕ್ಷಣ ಏನು ಹೇಳಿದೆ ಅಂತ ಆಯಿತು? ಸಾಧನ ಸಮಾನಾಧಿಕರಣ ಅತ್ಯಂತಾಭಾವ ಪ್ರತಿಯೋಗಿ ಸಾಧ್ಯ ಸಮಾನಾಧಿಕರಣ ವ್ಯಾಪ್ತಿ, ಹಾಗೆ ಅಂತ ಹೇಳಿದಂತೆ ಆಯಿತು. ಇಷ್ಟು ಹೇಳಿದಾಗ ಆ ಪ್ರಮೇಯತ್ವ ಅನುಮಾನದಲ್ಲಿ ಬಂದ ಅತಿವ್ಯಾಪ್ತಿ ದೋಷ ಪರಿಹಾರ ಆಯಿತು. ತಾವತ್ಯುಕ್ತೆ ವೃಕ್ಷ ಸಂಯೋಗಿ ದ್ರವ್ಯತ್ವಾದಿತ್ಯತ್ರ ಅತಿವ್ಯಾಪ್ತಿ ಅಂತ ಹೇಳ್ತಾರೆ. ಏನಂಬುದನ್ನ ನಾಳೆ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೆಯೇ ನಮಃ.